ದೇಶ ವಿದೇಶ ಇನ್ನೊಂದು ಮಧ್ಯದಲ್ಲಿ ಹೇಳ್ಬಿಡ್ತೀನಿ. ನೀವು ಹೇಳಿದ ನಿಜ. ಇವಾಗ ಶ್ರೀ ಅಶೋಕ್ ಹನ್ನಳ್ಳಿಯವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಅವರು ಅವರನ್ನೇ ಆಯ್ಕೆ ಮಾಡಿದ ಏನಾದ್ರು ವಿಶಿಷ್ಟತೆ ಇದೆ ಅಥವಾ ಅವರಿಗೆ ಸರಿಸಾಟಿ ಬೇರೆ ಇರಲಿಲ್ಲವೇ? ಕರೆಕ್ಟ್, ವಿಶಿಷ್ಟತೆ ಇದೆ, ಸರಿಸಾಟಿ. ನಮ್ಮಲ್ಲಿ ಗುಂಪಲ್ಲಿ ಎಲ್ಲಾರು ಅಶೋಕ್ ಹನ್ನಳ್ಳಿಗಳೇ. ನಮ್ ಗುಂಪಲ್ಲಿ ಎಲ್ಲಾರು ಅಶೋಕ್ ಹನ್ನಳ್ಳಿಗಳೇ. ಯಾಕಂದ್ರೆ ಎಲ್ಲಾರು ಟ್ರೈನ್ಡ್ ಬೈ ಅಶೋಕ್ ಹನ್ನಳ್ಳಿನ. ಅಲ್ಲ, ನೀವೇ ಹೇಳಿದ್ರೆ ಅವರಲ್ಲಿ ನಾವಿಲ್ಲಿ ಅಂತೀರಾ? ಅಲ್ಲಲ್ಲ, ರಾಜಕೀಯ ಚತುರತೆಯಲ್ಲಿ ಆಯ್ತಲ್ಲ, ಉದ್ಯೋಗ ಓಂ ಶ್ರೀ ಗುರುಭ್ಯೋ ನಮಃ. ಜನಧ್ವನಿ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ಲರ ನಿರೀಕ್ಷೆ ಅಪೇಕ್ಷೆಯಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ರಾಜ್ಯಾದ್ಯಂತ ಅಧ್ಯಕ್ಷೀಯ ಚುನಾವಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಬಿರುಸಿನ ಪ್ರಚಾರಗಳು ನಡೆಯುತ್ತಿದೆ. ಈ ದಿನ ನಮ್ಮ ಜೊತೆ ವಿಶೇಷ ಆಹ್ವಾನಿತರು ಹಾಗೂ ವಿಶೇಷ ಸಂದರ್ಶಕರಾದಂತಹ ಶ್ರೀ ವೈ.ಎ. ಸುಧಾಕರ್ ಬಾಬುರವರು. ಅವರು ಪ್ರಸಿದ್ಧ ವಕೀಲರು, ಸಮಾಜ ಸೇವಕರು, ಸಮಾಜ ಸುಧಾಕರು ಸಹ ಅವರು. ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಆಯೋಜಿಸುತ್ತಿರುವ ಚುನಾವಣೆಯ ಬಗ್ಗೆ ಅವರು ವಿವರಣೆ ನೀಡುತ್ತದೆ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಬಹಳ ಬಿರುಸಿನಿಂದ ಪ್ರಚಾರ ನಡೀತಾ ಇದೆ ಹಾಗೂ ಹಲವಾರು ವಿಷಯಗಳು, ಒಂಥರ ಕೌತುಕ ವಿಷಯಗಳು ಸಹ ಇದೆ. ಈ ಚುನಾವಣೆ ಬಗ್ಗೆ ತಾವು ಯಾವ ರೀತಿ ಪ್ರತಿಕ್ರಿಯಿಸ್ತೇವೆ ಸರ್? ಈ ಸಲ ಅಖಿಲ ಸದಸ್ಯರು ಒಪ್ಕೊಂತ ಇದ್ವಿ. ಅಲ್ಲೇನೂ ಇಲ್ಲ, ಏನನ್ನ ಒಂದು ಗಲಾಟೆ ಮಾಡ್ಬೇಕು ಅಂತ ಪೂರ್ವೋಚಿತವಾಗಿ ಯೋಚನೆ ಮಾಡ್ಕೊಂಡ್ ಬಂದಂತ ವ್ಯಕ್ತಿಗಳಿಗೆ ಏನ್ ಹೇಳೋಣ ನಾವು? ಅದೇನೇ ಇರ್ಲಿ, ಮುಂದಿನ ದಿನಗಳಲ್ಲಿ ನಮ್ ಇಬ್ಬರು ಒಂದಾಗ್ಲಿ. ಆಮೇಲೆ ಇತ್ತೀಚೆಗೆ ಅಷ್ಟೇ ತಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ತಾಗಿ ವಿಜೃಂಭಣೆಯಿಂದ ವಿಶ್ವಾಮಿತ್ರ ಸಮಾವೇಶ ಬಹಳ ಅದ್ದೂರಿಯಾಗಿ ನಡೀತು. ಅದರಲ್ಲಿ ತಾವು ಪ್ರಮುಖ ಪಾತ್ರ ವಹಿಸಿದ್ರಿ, ಅದ್ರ ಬಗ್ಗೆ ಹೇಳ್ತೀರಾ? ಇದು ವಿಶೇಷವಾದಂತ ಕಾರ್ಯಕ್ರಮ. ಸುಮಾರು 150 ಜನ ವಿಪ್ರರಿಗೆ ಗುರ್ಸಿದ್ವಿ. 65 ಜನಕ್ಕೆ ಬ್ರಹ್ಮತೇಜ ಅಂತಾನು ಕೊಟ್ವಿ. 15 ಜನ ಅಗ್ನಿಹೋತ್ರಿಗಳಿಗೆ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಗುರ್ಸಿದ್ವಿ. ಅದೇ ರೀತಿ 17ನೇ ತಾರೀಕಿಂದಾನೇ ವಿಶೇಷವಾದಂಥ ಕಾರ್ಯಕ್ರಮಗಳು ನಡೀತು. ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಬಿಸ್ನೆಸ್ ಎನ್ಕ್ಲೇವ್ ನಡೆಸಿದ್ವಿ. ವಧುವರರ ಅನ್ವೇಷಣಾ ಕಾರ್ಯಕ್ರಮ ಒಂದ್ ಕಡೆ ಇಟ್ಟಿದ್ವಿ. ನಮ್ಮ ಹೆಣ್ಮಕ್ಳಲ್ಲಿರುವ ಸಾಂಸ್ಕೃತಿಕ ಕಲೆಯನ್ನು ಆಚೆ ತೆಗಿಬೇಕು, ಅವ್ರಿಗೊಂದು ಪ್ರೋತ್ಸಾಹ ಕೊಡ್ಬೇಕು ಅಂತ ಕಾರ್ಯಕ್ರಮ ಒಂದಕ್ಕೊಂದು ವೇದಿಕೆ ಮಾಡ್ಕೊಂಡಿದ್ವಿ. ಇದನ್ನೆಲ್ಲ ಸುಮಾರು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 45ರಿಂದ 50,000 ಜನ ಬರ್ತಾರೆ ಅಂತ. ನಮ್ಮ ಊಟದ ಎಲೆ ಲೆಕ್ಕ ಹಾಕಿದಾಗ 1,10,000 ಜನ ಬಂದವರು. ರಾಜ್ಯಾದ್ಯಂತ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ದು 30ರಿಂದ 40,000. ಅದೇ ಡಬಲ್ ಆಗೋಯ್ತು. ಆದ್ರೇನು ನಾವು ಆ ಊಟ ತಯಾರಕರಿಗೂ ಮತ್ತೆ ಅದನ್ನ ವಹಿಸ್ಕೊಂಡಂತ ಎಲ್ಲ ಕಾರ್ಯಕರ್ತರಿಗೂ ನಾವು ಧನ್ಯವಾದ. ಊಟದ ವಿಚಾರದಲ್ಲಿ ಬಂದ್ರೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತು, ಅದ್ರಲ್ಲಿ ಎರಡು ಮಾತಿಲ್ಲ. ಊಟದ ವಿಚಾರದಲ್ಲಿ ತುಂಬಾ ಅವ್ಯವಸ್ಥೆ ಆಗಿತ್ತು ಅಂತ ಜೊತೆ ಕೇಳಿದ್ವಿ. ಅದಲ್ಲದೆ ವ್ಯಕ್ತಿಯ ಸಾವು ಬೇರೆ ಆಯ್ತು. ಅದಕ್ಕೇನಾದ್ರು ನೀವು ಪರಿಹಾರ ಕೊಟ್ಟರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ? ಸಾವು ಅಲ್ಲಾಗ್ಲಿಲ್ಲ, ಊಟದ ವ್ಯವಸ್ಥೆ ಫಸ್ಟ್ ಮುಗಿಸ್ ಆಮೇಲೆ ಅಲ್ಲಿ ಹೋಗ್ತೀನಿ. ಊಟದ ವ್ಯವಸ್ಥೆ ನಮ್ಮ ಮನೆಗಳಲ್ಲೇ 20 ಜನ ಸಡನ್ ಆಗಿ ಬಂದ್ಬಿಟ್ರೆ ನಮ್ಮನೆಯವ್ರಿಗೆ ಕೈಗಳಾಡಲ್ಲ ಅಂತ. ಅದು 10,000 ಜನ ಅಂದಾಗ 30,000 ಜನಕ್ಕೆ ಬಂದ್ರು. ಒಂದು ಅರ್ಧ ಗಂಟೆ 1 ಅವರ್ ವೇರಿಯೇಷನ್ಸ್ ಆಗತ್ತೆ. ಅದನ್ನ ತೊಂದರೆ ಆಗೋಯ್ತು, ಮತ್ತೊಂದು ಆಗೋಯ್ತು ಅಂದ್ರೆ ಅಲ್ಲಿ ಯಾರು? ಅದಕ್ಕೆ ನಿಮ್ಗೆ 100 ಜನ ವಾಲಂಟಿಯರ್ಸ್ ಇದ್ರು, ಒಂದು ಪೂರ್ವ ನಿಯೋಜಿತವಾಗಿ ಮಾಡಿಲ್ವಾ? ಅಪೇಕ್ಷೆ. ನೀವು ನೀರ್ ಸುನಾಮಿ ಬಂದಾಗ ಎಲ್ಲಿ ಒಂದು ಕೊಳವೆಲ್ ಹೋಗುತ್ತಾ ನೀರ್? ಅದು ಕೊಳವೆಲ್ಲ ಹೋಗುತ್ತೆ. ಸುನಾಮಿ ತರ ಜನ ಬಂದಾಗ ಅಪೇಕ್ಷೆ ಪಟ್ಟಾಗ ಯಾವ ಮಾಡಿದ್ರೂ ಒಂದೇ. ಯಾಕೆ ಇಲ್ಲಿ ನ್ಯಾಷನಲ್ ಕಾಲೇಜ್ ಅನ್ನೋದಾಗ ಅವ್ಯವಸ್ಥೆ ಆಗ್ಲಿಲ್ವೇ? ಎಲ್ಲಾ ಕಡೆನೂ ಆಯ್ತು ಅವ್ಯವಸ್ಥೆ. ಸುಮ್ನೆ ನೋಡೋರ್ ಕಣ್ಣಿಗೆ ಕೆದಕಬೇಕು ಅನ್ನೋದಕ್ಕೆ ಹೇಳ್ತಾರೆ ಹೊರತು ಆದ್ರಿಂದ ಫಲಾನುಭವಿಗಳು ಯಾರು ಇಲ್ವಾ? ಇಲ್ಲಿ ನೀವು ಕೂಗ್ತಾ ಇರೋದು 15 ಜನ ಹೇಳ್ಕೊಂಡ್ ಬರ್ತಾ ಇದಾರೆ ಏನಂತ, ಕೆಟ್ಟೋಯ್ತು 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 ಅಂತ. ಎಲ್ಲಿದೆ? ಅಲ್ಲಿ ಅನುಭವಿಸಿದವರು 95,500 ಜನ ತನಕ ಚೆನ್ನಾಗಿದೆ ಅಂತಾರೆ. ಬರೀ 2,000 ರಿಂದ 3,000 ಜನ ಯಾರು ವೆಸ್ಟರ್ನ್ ಇಂಟ್ರೆಸ್ಟ್ ಇಟ್ಕೊಂಡ್ ಬಂದವರಲ್ಲ ಅವ್ರು ಹೇಳ್ತಾ ಇದ್ದಾರೆ.
95,000 ಜನ ಎಲ್ಲೂ ಹೇಳಿಲ್ಲ. ಇವಾಗ ಆ ಕೂಗ್ ದೊಡ್ಡದ, ಈ ಕೂಗ್ ದೊಡ್ಡದ? ಅವ್ರಿಗೆ ವಸತಿ ಸೌಲಭ್ಯ, ವಾಹನ, ಅವ್ರ ವ್ಯವಸ್ಥೆ, ಊಟಗಳು, ತಿಂಡಿ, ಕಾಫಿ ಯಾವ್ದ್ರಲ್ಲಿ ಕಡಿಮೆ ಆಗಿತ್ತು? ಅದನ್ನು ಊಟ ಮಾಡೋನಿಗೆ ನಾನು ಜೀರ್ಣ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಊಟ ಮಾಡೋಕೆ ಇಷ್ಟ ಇಲ್ಲ ಅಂತ ಓದೋ ಜನಗಳ ಹತ್ರ ನೀವ್ ಹೆಂಗೆ ಹೇಳ್ತೀರಾ? ಇವಾಗ ಮೊನ್ನೆ AKBMS ಅಲ್ಲಿ 10 ಜನಕ್ಕೆ 2,000 ಜನಕ್ಕೆ ಊಟ ಆಯ್ತು. ನಾವು ಊಟ ಮಾಡಲ್ಲ ಅಂತ ಬಿಟ್ಟೋದ್ರು. ಇದೇ ಜನ ಅಲ್ಲೂ ಬಂದ್ರು, ನಾವ್ಯಾಕೆ ಊಟ ಮಾಡ್ಬೇಕು ಅಂದ್ರೆ ಬೇಡಪ್ಪ, ಮಾಡ್ಕೊಂಡು ಬ್ರಾಹ್ಮಣರು ತಿನ್ನು ಹೋಗ್ತಾರೆ. ನೋಡಿ ನಿಮ್ ಎಂತ ದುಸ್ಥಿತಿ ಅಂದ್ರೆ, ಸುವರ್ಣ ಸಂಭ್ರಮ ಆಗುವ ಮುಂಚೆ ಒಂದು ಸಮಾಲೋಚನಾ ಸಭೆ ನಡೀತು ಎಲ್ಲ ನಾಯಕರು. ಅದನ್ನ ಯಾವುದೇ ರೀತಿ ಎಲೆಕ್ಷನ್ ಬರ್ಸ್ಕೋಬಾರ್ದು ಅಂತ ಕೆಲವು ವ್ಯಕ್ತಿಗಳು ಆ ಒಂದು ಈ ಷರತ್ತು ಬದ್ದನ್ ಬಿಟ್ಟು ಅಲ್ಲೆಲ್ಲ ಕ್ಯಾನ್ವಾಸ್ ಮಾಡ್ಕೊಂಡಿರಲಿ ಎಲೆಕ್ಷನ್ಗೆ. ನೀವು ಹೇಳೋದ ನಮಗೆ ಊಟ ಸರಿ ಇಲ್ಲ ಅಂತ ಕ್ಯಾನ್ವಾಸ್ ಮಾಡ್ಕೊಂಡು ಹೋದ್ರಲ್ರಿ ಸ್ವಾಮಿ, ನೀವುಗಳೆಲ್ಲ ಸೇರ್ಕೊಂಡು ನೀವು ಅಂದ್ರೆ ನೀವಲ್ಲ, ಕೆಲವು ವ್ಯಕ್ತಿಗಳು ಆ ಒಂದು ಸುಸಮಯದಲ್ಲಿ ಆರಂಭನೆ ಮಾಡ್ತಾ ಇದ್ದು, ನಾನು ಎಲೆಕ್ಷನ್ ನಿಂತ್ಕೊಂಡೆ, ನಾನು ಅಧ್ಯಕ್ಷ ಅಭ್ಯರ್ಥಿ, ಅದು ಇದು ಅಂತ. ನೀವು ಆ ರೀತಿ ಹೇಳೋದಾದ್ರೆ ಪ್ರತಿಯೊಂದು ಸಮಾರಂಭದಲ್ಲೂ ಎಲ್ಲರೂ ಬೆಳೆ ಬೇಯಿಸ್ಕೊಳ್ಳಕ್ಕೆ ಬರೋರೆ ತುಂಬಾ ಜನ, ಹಲವಾರು ಜನ ಇದಾರಲ್ಲ. ಅದನ್ನೇ ಹೇಳ್ತಾ ಇರೋದು, ಯಾರನ್ನ ಬಯಸ್ಕೊಳ್ಳಿ, ಬಟ್ ಉದ್ದೇಶ, ಪ್ರಿನ್ಸಿಪಲ್ ಲೈನ್ ಶುಡ್ ನಾಟ್ ಕ್ರಾಸ್. ಅದೇ ಅಶೋಕ್ ಹಾರ್ನಹಳ್ಳಿ ಆಗ್ಲಿ, ಆ ಗುಂಪೋರಾಗ್ಲಿ ಯಾವ್ದನ್ನ ಒಂದು ಎಲೆಕ್ಷನ್ ಬದಲಾವಣೆ ತಗೊಂಡಿದ್ರೆ ಅದು ಬೇರೆ ಆಗ್ತಾ ಇತ್ತು. ನೀವೇ ಅದನ್ನ ವ್ಯವಸ್ಥೆ ಮಾಡಿದವರು, ನೀವೇ ಅದನ್ನ ಕಂಡೀಷನ್ ಹಾಕ್ದವರು, ನೀವೇ ಹ್ಯಾಂಡ್ ಬಿಲ್ ಹಚ್ಚಿದ್ರಲ್ಲ. ಅಲ್ಲ, ಕೆಲವರೆಲ್ಲ ಹೇಳ್ತಾರೆ ಈ ಅಭಿಜಾತ ಫಂಕ್ಷನ್ ಆಗಿರ್ಬೋದು, ಆಮೇಲೆ ವಿಶ್ವಾಮಿತ್ರ ರಾಜ್ಯ ಮಟ್ಟದ ಬೃಹತ್ ಸಮ್ಮೇಳನ, ಇದೆಲ್ಲ ಈ ಒಂದು ಏನಂದ್ರೆ ಚುನಾವಣೆಯ ಪೂರ್ವ ಉದ್ದೇಶನೇ ಅಂತ ಹೇಳ್ತಾರೆ. ಇಲ್ಲಿ ಯಾರು ಸನ್ಯಾಸಿಗಳು ಯಾರು ಇಲ್ಲ. ಇನ್ನು ಅವ್ರ ಊರೆಲ್ಲ 3 ಸಲ ರಾಜ್ಯ ಎಲ್ಲ ಸುತ್ಕೊಂಡು, ಸಿಕ್ಕಿದ ಅಸೋಸಿಯೇಷನ್ಗಳ ದುಡ್ಡು ಕೊಟ್ಕೊಂಡು, ತಮಟೆಗಳು ಓಡಿಸಿ, ಅದು ಜಯಂತಿ ಈ ಜಯಂತಿ ದುಡ್ಡು ಕೊಂಡು ಅವ್ರೇನ್ ಧರ್ಮಕ್ಕ ಮಾಡಿದ್ರು? ಅವ್ರು ಮಾಡೋದು ಅದೇ ಕೆಲಸ, ಇವ್ರು ಮಾಡೋದು ಅದೇ ಕೆಲಸ. ಅದರಲ್ಲಿ ಸದುದ್ದೇಶದಲ್ಲಿ ಯಾವ ರೀತಿ ಉದ್ದೇಶ ಇದೆ ಅಂತ ಅಲ್ಲಿ ಅವ್ರು ಮಾಡಿದ್ದೇನೋ ಚುನಾವಣೆ ಇರ್ಬೋದು. ನಾವು ಚುನಾವಣೆ ಅಂದ್ರೆ ಅವತ್ತೇ ಅಶೋಕ್ ಹಾರ್ನಹಳ್ಳಿ ಇದೆಲ್ಲ ಚುನಾವಣೆಯ ಪ್ರಚಾರನೋ ವಿಚಾರನೋ? ಅದು ನೀವು ನೋಡೋರ್ ಕಣ್ಣಿಗೆ, ಅವಾಗ ಹೇಳಿದೆ ಕಾಮಾಲಿ ಕಣ್ಣಿಗೆ ಎಲ್ಲ ಹಳದಿ ಕಳ್ಸತ್ತೆ ಅಂತ. ಕಷ್ಟಪಟ್ಟು ದುಡ್ದವ್ರಿಗೆ ಗೊತ್ತು ಅದ್ರ ಸಂಕಟ ಏನೋ. ಎಲ್ಲಾನು ಚುನಾವಣೆ ಪ್ರಕ್ರಿಯೆಯಿಂದ ಎಲ್ಲೂ ಅಶೋಕ್ ಹಾರ್ನಹಳ್ಳಿ ಅವರು ನಾನು ಮುಂದಿನ ಸ್ಥಾನಕ್ಕೆ ಅಧ್ಯಕ್ಷ ಅಂದ್ರ ಇಲ್ಲ, ಭಾನುಪ್ರಕಾಶ್ ಅವ್ರು ಬಂದ್ರ? ಭಾನುಪ್ರಕಾಶ್ ಹೆಸರೇ ಇರ್ಲಿಲ್ಲ, ಅವತ್ತಿದ್ದ ಹೆಸರು ಯಾರು ನಿಂತೇ ಇಲ್ಲ. ಹೌದು, ಸ್ಪರ್ಧಿಸ್ತಾ ಇಲ್ಲ ಇದರಲ್ಲಿ ಯಾರು? ಅವರು ವೈಯಕ್ತಿಕ, ಅದು ನೀವು ಅವ್ರು ಕೇಳ್ಬೇಕು, ನನ್ನನ್ನು ಕೇಳಿದ್ರೆ ಅಲ್ಲ. ನೀವು ಅವ್ರಿಗೆ ಒಂಥರ ಒಡನಾಟ ತುಂಬಾ ಚೆನ್ನಾಗಿದೆ. ಕೆಲವು ವೈಯಕ್ತಿಕವಾದಂತಹ ವಿಚಾರಗಳನ್ನ ನಾವು ಪ್ರಸ್ತಾವನೆ ಮಾಡಕ್ಕಲ್ಲ, ಅವ್ರು ಬೇಡ ಅನ್ಕೊಂಡ್ರು. ಅರೆ ಈ ಸಲ ಒಂದು ವಿಶೇಷತೆ, ನೀವು ಶ್ರೀ ಅಶೋಕನವರ ಕಳ್ಳಸೆ ಗಂಟಸಿ ಅಲ್ವಾ ಅಂತ ನೀವು ಕಲ್ಪನೆ ಮಾಡ್ತಾ ಇರೋದು. ಅವರು ಅಡ್ವೊಕೇಟ್ ಜನರಲ್, ನಾನೊಬ್ಬ ಸಾಧಾರಣ ವಕೀಲ, ಅವ್ರ ಜೊತೆಲಿ ಹೋಗಿ ನನ್ನ ಕಳಸೆ ಗಂಟಸೆ ಅಂದ್ರೆ ನನಗೆ ಅವಮಾನ. ಅವ್ರ ಮಟ್ಟ ಅಲ್ಲಿ ಮೇರು ಪರ್ವತ, ನಾನು ಆ ಮಟ್ಟದಲ್ಲಿ ಇದ್ದೀನಿ. ಆದ್ರೆ ಈ ಸಲ ಒಂದು ಬದಲಾವಣೆ ತರಬೇಕು ಅಂತ AKBMS ವ್ಯವಸ್ಥೆಲೇ ಒಂದು ಬದಲಾವಣೆ ತಂದ್ರು. ಏನಿವತ್ತು ರಾಜ್ಯ ಮಟ್ಟದಲ್ಲಿ ಮೂಲೆಗೆ ಎತ್ಕೊಂಡೋದ್ರು. ಇದ್ದಂತ ಅನೇಕ ಹಿಂದೆ ಇದ್ದಂತ ಸಾಲಗಳೆಲ್ಲ ತೀರಿಸಿ 4 ಕೋಟಿ ರೂಪಾಯಿ ತಂದಿಟ್ರು. ಸಮ್ಮೇಳನ ಮಾಡಿ 1 ಕೋಟಿ ರೂಪಾಯಿ ಉಳಿಸಿದ್ರು. ಇದೇ AKBMSಗೆ ಬೆಂಗಳೂರು ಬಿಟ್ರೆ ಜಾಗ ಇಲ್ಲ ಅಂತದ್ದು ಹಾವೇರಿ ಜಾಗ ತೆಗೆದ್ರು. AKBMS ಅಂತಾನೆ ಹಾವೇರಿ ಜಾಗ ತೆಗೆದ್ರು. ಅಲ್ಲಿ ಚಿದಂಬರಂ ದೇವಸ್ಥಾನ ಕಟ್ಟೋಕೆ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ಬಂದು ತಿರ್ಗಾ ಸುವರ್ಣ ಮಹೋತ್ಸವ, ಸುವರ್ಣ ಭವನ ಅಂತ ಒಂದು ಇನ್ನು ಮಿಕ್ಕಿದ ಬಿಲ್ಡಿಂಗ್ ಅಲ್ಲಿ ಕಟ್ಟೋದಕ್ಕೆ ಒಂದು ಪ್ರಕ್ರಿಯೆ ಕೊಟ್ಟರು. ಅದಕ್ಕೆ ಬೇಕಾದಂತ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದಲ್ಲಿ ಯಶಸ್ವಿಯಾಗಿ ಕೂತಿದ್ದಾರೆ. ಅದೇ ರೀತಿ ಬೆಳಗಾಮಲ್ಲಿ ಒಂದು ಆಫೀಸ್ ಓಪನ್ ಮಾಡಬೇಕು ಅಂತಾನು ಪ್ರಕ್ರಿಯೆ ಮಾಡಿದ್ದಾರೆ. ಅಲ್ಲೂ ಒಂದು ನಡೀತಾ ಇದೆ. ಮಂಗಳೂರಲ್ಲೂ ಒಂದು ಮಾಡಬೇಕು ಅಂತ ವಿಸ್ತರಿಸಬೇಕು. ಯಾಕೆಂದ್ರೆ ನಮ್ಮಲ್ಲಿ ವೈದಿಕ ಧರ್ಮ ಒಪ್ಕೊಂಡಿರೋ ಹೋಟ್ಲುಗಳಿಗೆ ಹೋಗೋಕ್ಕಾಗಲ್ಲ, ಎಲ್ಲೂ ಇರೋಕ್ಕಾಗಲ್ಲ. ಅವ್ರು ಹೋದ್ ಕಡೆ ಒಂದು ವ್ಯವಸ್ಥೆ ಇರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನ 20,000 35,000 ಇದ್ದಂತ ಮೆಂಬರ್ಸ್ ಅನ್ನ 60,000ಕ್ಕೆ ಎತ್ಕೊಂಡೋದ್ರು. ಯಾವ ರೀತಿ ಬೇಕು ನಿಮ್ಗೆ ಡೆವಲಪ್ಮೆಂಟ್ ಅನ್ನೋದು? ಅಂದ್ರೆ ಇವ್ರು ಮಾಡಿದ್ಮೇಲೆ ಬಹಳ ಬದಲಾವಣೆ ಆಗಿದೆ, ಒಂದು ವರ್ಚಸ್ಸು ಜಾಸ್ತಿ ಆಗಿದೆ. ಅಂದ್ರೆ ಈ ಹಿಂದಿನ ಅಧ್ಯಕ್ಷರಿದ್ದಾಗ ಒಂದು AKBMS ಅಲ್ಲಿ ಅಷ್ಟು ಹಣ ಇರ್ಲಿಲ್ವೇ? ಎಷ್ಟು ಹಣ ಇತ್ತು ನಿಮಗೆ? ನೋಡಿ, ನನಗಿನ್ನ ನೀವು ಒಬ್ಬ AKBMS ನ ಸದಸ್ಯರೇ. ಯಾರು ನಿಮಗ್ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿದ್ರು ಅವರು ಸದಸ್ಯರೇ. ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ. ವಾಟ್ ಇಟ್ ವಾಸ್, ವಾಟ್ ಇಟ್ ಈಸ್ ಅಂತ. ವಾಟ್ ಇಟ್ ವಾಸ್, ವಾಟ್ ಇಟ್ ಈಸ್ ಅಂತ. AKBMS ಇದ್ದಂತ ಸ್ಥಿತಿ ಏನು, ಇವಾಗಿರೋ ಸ್ಥಿತಿ ಏನು? ಇವತ್ತು ರಾಜ್ಯದಲ್ಲಿ ಮೂಲೆಯಿಂದ ಬರ್ತಾ ಇದ್ರೆ. ಅಭಿಜಾತಿಯಲ್ಲಿ ಸುಮಾರು 6,000 ಜನ ಬರೀ ಹೆಣ್ಮಕ್ಳು ಸೇರ್ಕೊಂಡ್ರು. 2 ದಿವಸ ವಿಜೃಂಭಣೆ ಕಾರ್ಯಕ್ರಮ. ಅಲ್ಲೂ ತೆಗೆದ್ರಿ ಖ್ಯಾತೆ ಏನಂತ, ಊಟ ಸರಿ ಇಲ್ಲ, ಊಟ. ಅರೆ
ಒಂದ್ ವ್ಯವಸ್ಥೆ ಅನ್ನೋದ್ರಲ್ಲಿ ಇದ್ದೇ ಇರುತ್ತೆ ರೀ. ನೀವು ಸ್ವಂತ ಮನೆಯಲ್ಲೇ 20 ಜನ ಬಂದ್ರೆ ತಡಬರ್ಸ್ತಾರೆ ನಮ್ಮ ಮನೆಯೊಳು. ಇನ್ನು ಅಲ್ಲಿ ನಾವು ಅಪೇಕ್ಷೆ ಪಟ್ಟಿದ್ದ 15 ಜನ ಒಂದೇ ಸಲ 30 ಜನ ಬಂದಾಗ ಬಟ್ಟನ್ ಸ್ವಲ್ಪ ಕೆಲ್ಸನ ಬೇಕಲ್ಲ. ಅದನ್ನೇ ಒಂದು ದೊಡ್ಡ ವಿಚಾರ ಮಾಡಿ ಊಟದ ವ್ಯವಸ್ಥೆ ಇಲ್ಲ ಅಂತ ನೀವ್ ಯಾರಾಗಾರ? ನೀವುಗಳಾರು ನೀವು AKBMS ಸದಸ್ಯರಲ್ವೇ? AKBMS ನಲ್ಲಿ ಅವಶ್ಯಕತೆ ಇಲ್ವೇ? ನೀವು ಅವತ್ತಿನ ಮೀಟಿಂಗ್ ಅಲ್ಲೆಲ್ಲ ನೀವೇ ಬಂದು ನಿಂತ್ಕೋಬಹುದಾಯ್ತಲ್ಲ. ಊಟದ ಸೆಕ್ಷನ್ ತಡೆದವ್ರ ಯಾರು ನಿಮ್ಮನ್ನ? ಅಲಿಗೇಷನ್ ಮಾಡ್ಕೊಂಡು ಹೋಗೋದೊಂದು ಕಲ್ತಿದ್ದೀರೇ ಹೊರ್ತು ಆಗಿರೋ ಒಂದು ವ್ಯವಸ್ಥೆಯಲ್ಲಿ ನಾನು ಯಾಕೆ ಪಾತ್ರ ತಗೋಬಾರ್ದು ಅಂತ ಯಾಕೆ ಜೋಡಿಸ್ಲಿಲ್ಲ ಅಂದ್ರೆ ಅಲ್ಲಿ ಏನೂ ಇರ್ಲಿಲ್ಲ. ನಿಮ್ಗೆ ಕೈ ಜೋಡಿಸ್ಲಿಲ್ಲ, ನಾವ್ ಯಾಕೆ ಜೋಡಿಸ್ಬೇಕಂದ್ರೆ ಅಲ್ಲಿ ಏನೂ ಇರ್ಲಿಲ್ಲ. ಜೋಡಿಸೋದೇನ್ ಬಂತು? ಹೇಳ್ಬೇಕು, ಹೇಳ್ತಾರೆ. ಓಟ್ ಕೇಳ್ಬೇಕು, ಕೇಳಲಿ. ಅವ್ರು ಅಂದಿದ್ದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ. ನೀವೆಲ್ಲೋ ಅವ್ರನ್ನ ದೂರ ಇಟ್ರು ಅಂತ ಹೇಳ್ತಾರೆ. ಸುತ್ತಿದ್ರಲ್ರಿ, ರೋಡ್ ಬೀದಿ ಸಮ್ಮೇಳನದಲ್ಲಿ ಸುತ್ರಿ, ಅಭಿಜಾತಿಯಲ್ಲಿ ಸುತ್ತಿದ್ರಿ, ಹ್ಯಾಂಡ್ ಬಿಲ್ ಹಂಚಿದ್ರಿ. ನಿಮ್ ಶಿಶ್ಕೋಟಿ ಅಂತ ಒಬ್ಬ ಅಲ್ಲೇ ಅಡಿಗೆ ಮನೇಲಿ ಮಲ್ಕೊಂಡೇ ಬಿಟ್ಟಿದ್ದ. ಎಲ್ಲಿ ತಪ್ಪಾಗತ್ತೆ ಅಂತ ನೋಡ್ಕೊಂಡೇ ಕೂತ್ಬಿಟ್ಟಿದ್ದ. ಅವ್ನ್ ಬೇರೆ ಕೆಲಸ ಅಡಿಗೆ ಸೆಕ್ಷನ್ ಫಸ್ಟ್ ಇಂದ ನೋಡ್ತಂತೆ. ಈ ಸಲ ಅಡಿಗೆ ಸೆಕ್ಷನ್ ಇಲ್ಲ, ಅವ್ನು ಬೇರೆ ಕೆಲಸವೇ ಇಲ್ಲ. ಎಲ್ಲಾದ್ರೂ ಎಲ್ ತಪ್ಪಾಯ್ತು ಅಂತ ವರದಿ ಕೊಡೋದೇ ಆಯ್ತು ಅಂತ. ಇದಕ್ಕಿನ್ನ ಇನ್ನೇನಲ್ಲ. ಅಭಿಜಾತೆ ಹಾಗೂ ವಿಶ್ವಾಮಿತ್ರ ರಾಜ್ಯ ಮಟ್ಟದ ಬೃಹತ್ ಸಮ್ಮೇಳನ ಅಭೂತಪೂರ್ವ ಒಂದು ಯಶಸ್ಸು ಕಳಿಸಿದೆ, ಅದ್ರ ಡೌಟ್ ಇಲ್ಲ. ಆದ್ರೆ ಈ ಒಂದು ರಾಜ್ಯ ಮಟ್ಟದ ಅರಮನೆಯಲ್ಲಿ ನಡೆದ ಒಂದು ಸಮಾವೇಶದಲ್ಲಿ ಕಹಿ ಘಟನೆ ಅಂದ್ರೆ ಒಂದು ಸಾವಾಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಾವು ಶೋಚನೀಯ. ಅದನ್ನ ಕಲ್ಪನೆಗೆ ಎಲ್ಲಿಗೆಲ್ವೋ ಕಟ್ಟಬೇಡಿ. ಅದು ಸಂಭ್ರಮಕ್ಕೆ ಬಂದಾಗ ಆಗಿರೋ ಸತ್ಯ, ಆದ್ರೆ ಸಂಭ್ರಮದಿಂದ ಆಗಿದೆ ಅನ್ನೋದು ತಪ್ಪು. ಆ ಹುಡುಗ ಬಂದ, ಕೂತ, ಬಿಸ್ನೆಸ್ ಎಂಪ್ಲಾಯಲ್ಲಿ ಅಪೇರ್ ಆದ. ಅವನಿಗೆ 10ನೇ ವರ್ಷದಲ್ಲಿ ಹಾರ್ಟ್ ಸರ್ಜರಿ ಆಗಿತ್ತು. ಅವನಿಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಎಲ್ಲೂ ಹೋಗಬೇಡ ಅಂತ. ಯಾಕಂದ್ರೆ ಅವ್ರ ತಮ್ಮನ ಜೊತೆಲಿ, ಅವ್ರ ಅಪ್ಪ ಅಮ್ಮನ ಜೊತೆಲಿ, ಅವರು ನಿಮಗೆ ದೂರ ಗೊತ್ತಿಲ್ಲ, ಅವರು ನಮ್ಮ ಉಪಪಂಗಡಕ್ಕೆ ಸೇರಿದವರು, ನಮ್ಗೆ ಹತ್ತಿರದಿಂದ ಗೊತ್ತಿರೋ ವಿಶ್ರಾಂತಿ ಬೇಕಾಗಿತ್ತು. ಆ ಹುಡುಗನಿಗೆ ವಿಶ್ರಾಂತಿ. ಯಾಕಂದ್ರೆ 2 ದಿವಸದಿಂದ ಓಡ್ದಂತ ಪ್ರಕ್ರಿಯೆ. ಮನುಷ್ಯ ಅವನು ದೈವ ಸಂಭೂತ ವ್ಯಕ್ತಿತ್ವ. ಯಾಕಂದ್ರೆ ಅಲ್ಲಿ ಹೋಮಗಳು ಮಾಡಿದ್ವಿ, ಅಲ್ಲೂ ಹೋದ, ವಿಭೂತಿ ಇಟ್ಕೊಂಡು ಕೂತ್ಕೊಂಡು ಕುಸಿದ. ಅದನ್ನ ಯಾರೇನ್ ಮಾಡಕ? ತಕ್ಷಣ ನಮ್ಮಲ್ಲಿ ಆ ಮೆಡಿಕಲ್ ಇನ್ಚಾರ್ಜ್ ಅಂತ ವೆಂಕಟೇಶ್ ಪ್ರಸಾದ್, ದ್ವಾರಕಾನಾಥ್, ಅವ್ರನ್ನ ಬೇಕಾದಂತ ಎಲ್ಲ ಸವಲತ್ತು ಮಾಡಿದ್ರು, ಕರೆದ್ರು, ಅವ್ರ ಪೇರೆಂಟ್ಸ್ ಕಳ್ಸಿದ್ರು, 15 ಜನ ಬಂದ್ರು. ಈಗ ಅಲ್ಲೇನಾಗಿದೆ ಅಂದ್ರೆ, ನನ್ನ ಹಿರಿಯಣ್ಣ ಕಳ್ಕೊಂಡಿದ್ದಾನೆ ಮಗನ್ನ ಅಂತ ನನಗೆ ಗೊತ್ತು. ಅವರು ಅನೇಕ ಸಲ ನನ್ನ ವಿಡಿಯೋಗಳೇ ಕಳಿಸಿದ್ದಾರೆ. ಸ್ವಾಮಿ, ನಮ್ದು AKBMS ಸಂಬಂಧವೇ ಇಲ್ಲ, ಹೋಗ್ಬೇಡ ಅಂದ್ವಿ. ಪಾಪ ಅವನು ಹೋಗಿ. ಒಂದು ಮಾನವೀಯತೆ ದೃಷ್ಟಿಯಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಏನಾದ್ರೂ ಪರಿಹಾರ ಅವ್ರಿಗೆ ನೀಡಿದೀರಾ? ಅದು ಕೊಟ್ಟಿದ್ದನ್ನ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗೋದು, ಎಡಗೈಗೆ ಕೊಟ್ಟಿದ್ದು ಬಲಗೈ. ಕೆಲವು ಜನ 25,000 ಕೊಟ್ಟು 25 ಟಿವಿಗಳಲ್ಲಿ ಇಂಟರ್ವ್ಯೂ ಕೊಟ್ಟರು. ಅಶೋಕ್ ಆರ್ನಳ್ಳಿ ಅವ್ರಿಗೆ ಏನ್ ಕಳಿಸಿದ್ದಾರೆ ಅಂತ ಆ ಕುಟುಂಬಕ್ಕೆ ಗೊತ್ತು, ತಗೊಂಡೋದು ಅವ್ನಿಗೆ ಗೊತ್ತು, ಇಲ್ಲಿ ನೋಡ್ತಾರ ವೀಕ್ಷಕರು ಗೊತ್ತು. ಅಲ್ಲ, ಅದೇನೇ ಮಾಡಿದ್ರು ಮಾಡಿದ್ರೆ ತುಂಬಾ ಒಳ್ಳೆಯದು. ಆದ್ರೆ ಈ ಒಂದು ಚುನಾವಣೆ ನಡೀತಾ ಇದೆ. 1 ಲಕ್ಷ ಬ್ರಾಹ್ಮಣರನ್ನ ಒಂದ್ ಕಡೆ ಸೇರಿಸುವಂತ ಪ್ರಕ್ರಿಯೆ ಮಾಡಿದಂತ ವ್ಯಕ್ತಿಗೆ ಅದಕ್ಕೆ ಮಾನವೀಯತೆ ಬಗ್ಗೆ ಕೇಳ್ತೀರ ಪ್ರಶ್ನೆ ನಾನೇನಂತ ಹೇಳಿ. ಅಲ್ಲ, ಮಾನವೀಯತೆ ಪ್ರಶ್ನೆ ಅಂತ ನೀವ್ ಹೇಳಿದ್ರಲ್ಲ, ಆಲ್ರೆಡಿ ಅವ್ರಿಗೆ ಒಂದು ಸಹಾಯ ಮಾಡಿದ್ವಿ. ಈ ಬಲಗೈ ಕೊಟ್ಟಿದ್ದು ಎಡಗೈ ಕೊಟ್ಟ ಅವ್ರು ಸಹಾಯ ಮಾಡಿದ್ರೆ ಅದಕ್ಕೆ ನಮ್ಮೆಲ್ಲರ ವೀಕ್ಷಕರವಾಗಿ, ನಮ್ಮ ಜನಧ್ವನಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಇದರಲ್ಲಿ ನಾವು ಚುನಾವಣೆ ಕಾರಣದ್ದು ಒಂದು ಪ್ರಕ್ರಿಯೆ ಅರ್ಥ ಮಾಡ್ಕೊಳ್ಳಿ. 25,000 ಕೊಟ್ಟು 25 ಕಡೆ ಕೊಡಲ್ಲ. 2 ಲಕ್ಷ ಕೊಟ್ಬಿಟ್ಟು 50 ಸಲ ಚಲನಗಳನ್ನ ಇದು ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ. ಅರ್ಥ ಆಯ್ತಲ್ಲ? 2 ಲಕ್ಷ ರೂಪಾಯಿ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ 2 ಲಕ್ಷ ಟೈಮ್ ಹಾಕುವಂತ ವ್ಯಕ್ತಿ ಅಲ್ಲ ನಾನು. ಹೆಚ್ಚಿಗೆ ಬಿಡಿಸಾಡಲ್ಲ, ದಯವಿಟ್ಟು ಕೆದಕ್ಬೇಡಿ. ನಾನು ಕೆದಕು ಇನ್ನ ಜಾಸ್ತಿ ಆಗ್ಬೇಕಾದ್ರೆ ಮುಂದಕ್ಕೂ. ಇವಾಗ ಚುನಾವಣೆ ಪ್ರಕ್ರಿಯೆ ಬಹಳ ಬಿರುಸಾಗಿ ನಡೀತಾ ಇದೆ. ಮುಂದಿನದಲ್ಲಿ ನಿಮ್ಮ ಒಂದು ತುಂಬಾ ಜನ ಒಂದು ಅಭ್ಯರ್ಥಿಗಳು ನಿಮ್ಮವರೇ ಆಗಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಚುನಾವಣೆ ಪ್ರಕ್ರಿಯೆ ಆತ್ಮೀಯತೆಯಿಂದ ನಡೀತಾ ಇದೆ. ಬಿರುಸಾಗಿ ನಡೀತಿಯಲ್ಲ, ಬಹಳ ಆತ್ಮೀಯತೆಯಿಂದ ನಡೀತಾ ಇದೆ. ಬಿರುಸಿನತನ ಎಲ್ಲೂ ಇಲ್ಲ. ಆತ್ಮೀಯತೆಯಲ್ಲಿ ಮಾತಾಡುವಾಗ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಹೇಳ್ತಾ ಇಲ್ವಾ? ಹೇಳೋವಾಗ ಒಂದು ಏರು ಧ್ವನಿ ಇರುತ್ತೆ, ಅದನ್ನ ಬಿರುಸಲ್ಲ. ಆತ್ಮೀಯತೆ ಒಂದು ಪ್ರಕ್ರಿಯೆ, ಪ್ರತಿರೂಪ ನಡೀತಾ ಇದೆ. ಈಗಾಗಲೇ ನಾಮಿನೇಷನ್ ಹಾಕಿರೋದ್ರಲ್ಲಿ 10 ಜನ ಅಶೋಕ್ ಆರ್ನಳ್ಳಿ ಬೆಂಬಲಿತ ಅಭ್ಯರ್ಥಿಯಾದಂತ ಶ್ರೀ ಭಾನುಪ್ರಕಾಶ್ ಕಡೆಯಿಂದ ಗುರುಸ್ಬಂದಂತ ವ್ಯಕ್ತಿಗಳಿಗೆ ಗೆದ್ದಿದ್ದಾರೆ. ಅರ್ಥ ಆಯ್ತಾ? ಆದ ಕಾರಣ ಇನ್ನು ಮುಂದಕ್ಕೂ ಇನ್ನೇನಿದೆ, ಇಷ್ಟು ಜನ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನಂಗೆ 13ನೇ ತಾರೀಕು ಅದು ಚಿತ್ರಣ ಬರುತ್ತೆ. ತನಕ ಹೇಳ್ತಾ ಇರ್ತಾರೆ, ಮಾತಾಡ್ತಾ ಇಲ್ಲಿ ನಾವೇನ್ ಮಾಡಕ್ಕಾಗತ್ತೆ. ಶ್ರೀ ಅಶೋಕ್ ಆರ್ನಳ್ಳಿ ರವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮರವರು ಅವರ ಒಂದು ಗುಂಪು
ಅಂದ್ರೆ ಅವರ ಸಂಗಡ ಅಭ್ಯರ್ಥಿಗಳು ಎಷ್ಟು ಜನ ಗೆಲ್ಬಹುದು? ಈಗ ಇನ್ನೊಂದು ವಿಚಾರ ಹೇಳ್ಬೇಕಾಗಿದೆ. 50 ವರ್ಷ ಆಯ್ತು AKBMS ಬಂದು. 50 ವರ್ಷದಿಂದ ನಾನಾಗ್ಲಿ ನೀವಾಗ್ಲಿ ಯಾರು ನಿಂತಿದ್ದಾರೆ, ಇವಾಗ ಎಲೆಕ್ಷನ್ ನಿಂತ್ಕೊಂಡು ಒಂದ್ ಕಡೆಯಿಂದ ಗುಂಪು ಗಲಾಟೆ ಮಾಡ್ತಾ ಇದೆಯಲ್ಲ, ಭಾನು ಪ್ರಕಾಶ್ ಮೇಲೆ ಏನೇನೋ ಚಾಟಿಗೆ ಹೇಳ್ಕೊಂಡು, ಇವರು ವ್ಯವಹಾರಿಕವಾಗಿ ಎಲ್ಲ ಬೇರೆ, ಮನೇಲಿ ಕೂತ್ಕೊಂಡು ಬ್ರಾಹ್ಮಣಿಕೆ ಮಾಡ್ತಾರೆ. ಆದ್ರೆ ಭಾನುಪ್ರಕಾಶ್ ರವರು ಸುಮಾರು 59 ವರ್ಷಗಳಿಂದ ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡು ರಾಜ್ಯ, ದೇಶ, ವಿದೇಶ. ಸರ್, ಇನ್ನೊಂದು ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ಹೇಳ್ಬಿಡ್ತೀನಿ. ನೀವು ಹೇಳಿದ ನಿಜ. ಇವಾಗ ಶ್ರೀ ಅಶೋಕ್ ಹನ್ನಳ್ಳಿ ಅವರ ಬೆಂಬಲಿತ ಅಭ್ಯರ್ಥಿ ವೇದಮೂರ್ತಿ ಡಾಕ್ಟರ್ ಭಾನುಪ್ರಕಾಶ್ ಅವರು ಅವರನ್ನೇ ಆಯ್ಕೆ ಮಾಡಿದ ಏನಾದ್ರು ವಿಶಿಷ್ಟತೆ ಇದೆ ಅಥವಾ ಅವರಿಗೆ ಸರಿಸಾಟಿ ಬೇರೆ ಇರಲಿಲ್ಲವೇ? ಕರೆಕ್ಟ್, ವಿಶಿಷ್ಟತೆ ಇದೆ, ಸರಿಸಾಟಿ. ನಮ್ಮಲ್ಲಿ ಗುಂಪಲ್ಲಿ ಎಲ್ಲರೂ ಅಶೋಕ್ ಹನ್ನಳ್ಳಿಗಳೇ.